ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಮಾಟ ಮಂತ್ರವೇ ವ್ಯಾಪಕ ಚರ್ಚೆಯಲ್ಲಿದೆ. ಮಾಟ ಮಂತ್ರ ಮಾಡಿಸಿದ್ಯಾರು ಅನ್ನುವಂತಹದ್ದೇ ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದ್ರ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ನಡೀತಾ ಇರಬೇಕಾದ್ರೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾಟ ಮಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ. ಹಾಗಾದ್ರೆ ಎಚ್.ಸಿ. ಬಾಲಕೃಷ್ಣ ಹೇಳಿದಾದ್ರೂ ಏನು? ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನಿಜಕ್ಕೂ ಮಾಟ ಮಂತ್ರದ ಪ್ರಯೋಗ ನಡೆದಿದ್ಯಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜಣ್ಣ ಅವರಿಂದ ಪ್ರಾರಂಭವಾದ ಈ ಮಾಟ ಮಂತ್ರ ತಂತ್ರದ ವಿಚಾರ ನಿಲ್ಲೋ ರೀತಿ ಸದ್ಯ ಕಾಣಿಸ್ತಾನೆ ಇಲ್ಲ. ಹೇಗೆ ರಾಜಕೀಯ ಹೇಳಿಕೆಗಳು, ವೈಯಕ್ತಿಕ ದ್ವೇಷಗಳು ದಿನಕ್ಕೊಂದು ಆಯಾಮವನ್ನ ಪಡೆದುಕೊಳ್ಳುತ್ತೋ, ಅದೇ ರೀತಿ ಈ ವಿಚಾರನು ದಿನಕ್ಕೊಬ್ಬರ ಬಾಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗ ಶಾಸಕ ಎಚ್.ಸಿ. ಬಾಲಕೃಷ್ಣ ಈ ವಿಚಾರದ ಕುರಿತಂತೆ ವ್ಯಂಗ್ಯವಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಿಸುವಂತಹ ಶಕ್ತಿ ಇದ್ರೆ ಅದು ರಾಜಣ್ಣ ಒಬ್ಬರಿಗೆ. ಸಿಎಂ ಆಪ್ತರೇ ಅವರಿಗೆ ಮಾಟ ಮಂತ್ರ ಮಾಡಿಸಿರ್ಬೇಕು, ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. ಸಿದ್ದರಾಮಯ್ಯ ಅವರ ಮೇಲೆ ಮಾಟ ಮಂತ್ರ ಮಾಡಬೇಕು ಅಂತ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಬೇರೆಯವರು ಮಾಡಿದ್ರೆ ಅವರು ಬಿಡ್ತಾರಾ? ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಅವರೆಲ್ಲ ಮಾಡಿದ್ರೆ ಕ್ಷಮೆ ಇರುತ್ತೆ ಅಂತ ರಾಜಣ್ಣ ಅವರನ್ನ ಟೀಕೆ ಮಾಡಿದ್ದಾರೆ. ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಶಾಸಕ ಬಾಲಕೃಷ್ಣ ಅವರು ಈ ರೀತಿ ಹೇಳಿಕೆ ನೀಡೋದ್ರ ಮೂಲಕ ಕೆಎನ್ ರಾಜಣ್ಣ ಅವರಿಗೆ ಕಟ್ಟುವಾಗೆ ತಿವಿದಿದ್ದಾರೆ. ಕಾಂಗ್ರೆಸ್ ವರ್ಸಸ್ ಮುಸ್ಲಿಮ್ಸ್, ಸಿದ್ದು ವರ್ಸಸ್ ಡಿಕೆಶಿ ಅಂತ ಇದ್ದಂತಹ ಕಾಂಗ್ರೆಸ್ ಈಗ ಬಾಲಣ್ಣ ವರ್ಸಸ್ ರಾಜಣ್ಣ ಅಂತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ದಿನಕ್ಕೊಂದು ಬೆಳವಣಿಗೆ, ಪಕ್ಷದೊಳಗೆ ಕೌಂಟರ್ ಆರ್ಗ್ಯುಮೆಂಟ್ಗಳು ನಡೀತಾನೆ ಇದೆ. ಏನಾದ್ರೂ ಸಿಎಂ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು, ಮಾಟ ಮಂತ್ರ ಬೇರೆ ಯಾರು ಮಾಡ್ಸಕ್ ಆಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ. ಮಾಟ ಮಂತ್ರ ಮಾಡಕ್ ಬೇರೆಯವ್ರು ಮಾಡೋರು ಬಿಡ್ತಾರ ಸಿಎಂ, ಇವ್ರು ಮಾಡೋರು ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಟೀಕೆಗಳು ಒಳ ರಾಜಕೀಯಗಳನ್ನ ನಿಲ್ಲಿಸಿ ಯಾವಾಗ ಪಕ್ಷದ ಬೆಳವಣಿಗೆಗೆ ಒಗ್ಗಟ್ಟಾಗಿ ಶ್ರಮಿಸ್ತಾರೋ ಅನ್ನುವಂತಹದನ್ನ ಸದ್ಯಕ್ಕೆ ರಾಜ್ಯದ ಜನರ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದಿರ ಅಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತಿದೆ, ಜನರಲ್ ಆಗಿ ಮಾತಾಡಿದಾರೆ ಅಷ್ಟು ಬಿಟ್ರೆ ಆ ತರ ಮಾಟ ಮಂತ್ರ ಮಾಡಿ